ನಮಸ್ಕಾರ ಸೊನ್ನೆ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ, ಅನಧಿಕೃತ ಮರಳು ಸಾಗಾಟ, ಅಕ್ರಮ ಕಲ್ಲು ಗಣಿಗಾರಿಕೆ 183 ಪ್ರಕರಣಗಳನ್ನು ಪತ್ತೆ ಹಚ್ಚಿ 28 ಲಕ್ಷ ದಂಡ ವಿಧಿಸಲಾಗಿದೆ ಎಂದು ಭೂವಿಜ್ಞಾನ ಅಧಿಕಾರಿ ವಿಶ್ವನಾಥ್ ಮಾಹಿತಿ ನೀಡಿದ್ದರು. ಭಾರತೀಯ ಜನತಾ ಪಕ್ಷ ಬೀದರ್ ಜಿಲ್ಲೆ ವತಿಯಿಂದ ಕರ್ನಾಟಕ ಸರ್ಕಾರವು ಅನುಷ್ಠಾನಕ್ಕೆ ತಂದಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಜನವರಿ 23ರಂದು ಕಲ್ಟ್ ಚಲನಚಿತ್ರ ಬಿಡುಗಡೆ. 150ಕ್ಕೂ ಚಲನಚಿತ್ರ ಮಂದಿರಗಳಲ್ಲಿ ತಾನು ಅಭಿನಯಿಸಿದ ಕಲ್ಟ್ ಚಲನಚಿತ್ರ ಬಿಡುಗಡೆಯಾಗಲಿದೆ. ಜೈದ್ ಖಾನ್ ಜನಸ್ಮೈಲ್ ಫೈನಾನ್ಸ್ನಿಂದ ಬೀಗ ಹಾಕಿ ಕಿರುಕುಳ ನೀಡಲಾಗುವ ಕುರಿತು ಬೀದರ್ ಜಿಲ್ಲಾಧಿಕಾರಿಗಳಿಗೆ ಭೇಟಿ ನೀಡಿ ಗ್ರಾಹಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದರು. ತಕ್ಷಣವೇ ತೆರವುಗೊಳಿಸಲಾಗುವುದೆಂದು ಜಿಲ್ಲಾಧಿಕಾರಿ ಆಶ್ವಾಸನೆ ನೀಡಿದ್ದರು ಎಂದು ಸ್ವಾಮಿದಾಸ್ ಕೆಂಪೇನೂರ್. ಭಾಲ್ಕಿ ತಾಲೂಕಿನ ಕಟಕ್ಚಿಂಚೋಳಿ ಗ್ರಾಮದಲ್ಲಿ ಜಹೀರಾಬಾದ್ ತಾಲೂಕಿನ ಮಲ್ಲಯ್ಯಗಿರಿ ದೇಗಲ್ಮಡ್ಡಿ ಮತ್ತು ಬಸವಕಲ್ಯಾಣ ಆಶ್ರಮದ ಪೀಠಾಧಿಪತಿ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರ ಭವ್ಯ ಮೆರವಣಿಗೆ ನಡೆಯಿತು. ವಿಶ್ವಕರ್ಮ ಸಮಾಜದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅಗ್ರಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಸುದ್ದಿಯ ವಿವರಗಳು. ಜಿಲ್ಲೆಯಾದ್ಯಂತ ಅನಧಿಕೃತ ಮರಳು ಸಾಗಾಟ, ಅಕ್ರಮ ಕಲ್ಲು ಗಣಿಗಾರಿಕೆ, ಜೂಜಾಟ, ಮಟ್ಕ ಸರಾಯಿ ಸೇರಿದಂತೆ ಇನ್ನಿತರ ಅಕ್ರಮ ಚಟುವಟಿಕೆಗಳು ರಾಜಾರೋಷವಾಗಿ ನಡೆಯುತ್ತಿದ್ದರೂ ಅಧಿಕಾರಿಗಳು ಕಣ್ಣು ಇದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಸ್ಥಳಗಳಲ್ಲಿ ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ. ದ್ವಿಚಕ್ರ, 4 ಚಕ್ರ ವಾಹನಗಳಿಗೆ ಲೈಸೆನ್ಸ್, ವಿಮೆ, ಫಿಟ್ನೆಸ್ ಇಲ್ಲದೆ ವಾಹನಗಳ ಓಡಾಡಿಸುತ್ತಿದ್ದಾರೆ. ಇವುಗಳಿಗೆ ಕಡಿವಾಣ ಯಾವಾಗ ಎಂಬ ಪ್ರಶ್ನೆ ಸಾರ್ವಜನಿಕರ ವಲಯದಲ್ಲಿ ಕೇಳುಬರುತ್ತಿದೆ. ಈ ಬಗ್ಗೆ ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ. ಇದರಿಂದ ಜನರು ಬೇಸತ್ತಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಹಿರಿಯ ಭೂವಿಜ್ಞಾನ, ಗಣಿಗಾರಿಕೆ ಮತ್ತು ಭೂ ಇಲಾಖೆಯ ಮುಖ್ಯ ಅಧಿಕಾರಿಗಳಾದ ವಿಶ್ವನಾಥ್ ಅವರು ಮಾತನಾಡುತ್ತಾ 183 ಪ್ರಕರಣಗಳನ್ನು ಪತ್ತೆ ಹಚ್ಚಿ 28 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಮಾತನಾಡುತ್ತಾ ಹೇಳಿದರು.
ಸೊ ನಮ್ಮ ಬೀದರ್ ಜಿಲ್ಲೆಯಲ್ಲಿ 45 ಸ್ಟೋನ್ ಕ್ರಷರ್ಸ್ಗೆ ಅನುಮತಿ ಇದೆ. ಮತ್ತು ಅದೇ ಥರ ಕಲ್ಲುಗಣಿ ಗುತ್ತಿಗೆ 46ಕ್ಕೆ ಪರ್ಮಿಷನ್ ಇದೆ. ಮತ್ತು 7 ಲ್ಯಾಟ್ರಿಟ್ ಪರವಾನಗಿ ತಗೊಂಡು ಅಂದಾಜು 38 ಎಕರೆದಲ್ಲಿ ಬಟ್ ಅನುಮತಿಯಾಗಿದೆ. ಬಟ್ ಅದೇ ಥರ ಲ್ಯಾಟ್ರಿಟ್ ಗಣಿಗಾರಿಕೆಗೆ ಇನ್ನೂ ಮೂರು ಅಪ್ಲಿಕೇಶನ್ಸು ಜಿಲ್ಲಾ ಮಟ್ಟದಲ್ಲಿ ಅನುಮತಿಯಾಗಿ ಅದು ರಾಜ್ಯ ಮಟ್ಟದಲ್ಲಿ ಅಲ್ಲಿ ಒಂದು ಪರಿಸರ ವಿಮೋಚನಾ ಪತ್ರ ತಗೊಂಡು ಕೊಡೋದಿದೆ. ಈಗ ಅದೇ ಥರ ಪಟ್ಟಾಲ್ಯಾಂಡಲ್ಲಿ ಮನೆ ಸರ್ಕಾರದ ಮಾರ್ಗಸೂಚಿಗಳಂತೆ ರೂಲ್ 3A ಅಡಿ ತಾತ್ಕಾಲಿಕ ಪರವಾನಗಿ ತಗೊಂಡು ಇದು ಮಾಡಬೇಕು ಅಂತ ಮುರ್ರಮ್ಗೂ ಮತ್ತು ಲ್ಯಾಟ್ರಿಟ್ಗೂ ಪರ್ಮಿಷನ್ ಹಾಕಿದ್ದಾರೆ. ಬಟ್ ಜಿಲ್ಲೆಯಲ್ಲಿ ಆ ಥರ ಕೆಂಪುಕಲ್ಲು ತೊಗೊಂಡು ಮಾಡೋದು ಈ ಹಿಂದೆ 20 ಪ್ರದೇಶಕ್ಕೆ ಪರ್ಮಿಷನ್ ತೊಗೊಂಡು ಮಾಡ್ತಾಯಿದ್ರು. ಇವಾಗ ಮೊನ್ನೆ ಬೀದರ್ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಕೆಂಪುಕಲ್ಲು ಸಮಸ್ಯೆಗಳೈತೆ ಬಟ್ ಅದ್ರ ಬಗ್ಗೆ ಚರ್ಚೆ ಮಾಡಿ ಮತ್ತು ಇದನ್ನು ಅತಿಕ್ರಮಣ ಮಾಡೋದು ಹೇಗೆ ಮತ್ತು ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಇದನ್ನು ಪರ್ಮಿಷನ್ ತೊಗೊಂಡು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಈಗ ಚರ್ಚೆ ಮಾಡಿ ಅದೇ ಥರ ಬೀದರ್ ತಾಲೂಕಲ್ಲಿ ಈಗ 4 ಅಪ್ಲಿಕೇಶನ್ ಹಾಕಿದ್ದಾರೆ. ಈಗ ಅದೇ ಥರ ಎಲ್ಲೆಲ್ಲಿ ಇದಾಗ್ತಾಯಿದೆ ಎಲ್ಲೆಲ್ಲಿ ಈ ಥರ ಸಮಸ್ಯೆಗಳೈತೆ ಅದನ್ನು ಅರ್ಜಿ ತೊಗೊಂಡು ಪರ್ಮಿಷನ್ ತೊಗೊಂಡು ಇದು ಖಂಡಿತ ಮಾಡ್ತೀವಿ ನಾವು ಅದನ್ನು. ಇಲ್ಲ ಸರ್ ಇದು ನಿಮ್ಮ ಮಾಧ್ಯಮದವರ ಸಹಕಾರದಿಂದ ಮತ್ತು ಸಾರ್ವಜನಿಕರ ಮಾಹಿತಿ ಮೇರೆಗೆ ನಾವು ಬೀದರ್ ಜಿಲ್ಲೆಯಲ್ಲಿ 25-26ನೇ ಸಾಲಿನಲ್ಲಿ ಅಂದಾಜು 183 ಪ್ರಕರಣಗಳ ಪತ್ತೆ ಹಚ್ಚಿದ್ದೀರಿ ಸರ್ ಈ ವರ್ಷ. ಅಂದರೆ ಅಕ್ರಮ ಗಣಿಗಾರಿಕೆ, ಸಾಗಾಣಿಕೆ ಮತ್ತು ದಾಸ್ತಾನು. ಅಕ್ರಮ ಗಣಿಗಾರಿಕೆ ಯಾರು ಪರ್ಮಿಷನ್ ಇಲ್ದಂಗೆ ಮಾಡ್ತಾವ್ರೆ ಮತ್ತು ಯಾವುದೋ ಅನುಮತಿ ಇಲ್ದಂಗೆ ಸಾಗಾಣಿಕೆ ಇದೆ. ಸೊ ಈ ಥರ 183 ಪ್ರಕರಣ ಪತ್ತೆ ಹಚ್ಚಿ ಒಟ್ಟು 28,27,000 ದಂಡ ವಸೂಲಾತಿ ಮಾಡಿ ಸರ್ಕಾರಕ್ಕೆ ಪಾವತಿಯಾಗಿದೆ. ಈಗ ಅದೇ ಥರ ಬೀದರ್ ಜಿಲ್ಲೆಯಲ್ಲಿ ಮುರ್ರಮ್ ಗಣಿಗಾರಿಕೆ ಬಗ್ಗೆ ಒಂದು 6 ಕಡೆ ಒಂದು ಅಪ್ಲಿಕೇಶನ್ ತೊಗೊಂಡು 4ಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಿ. ಮತ್ತು ಇನ್ನು 3 ಅಪ್ಲಿಕೇಶನ್ಸು ಸೊ ಆಫೀಸಲ್ಲಿ ಅರ್ಜಿ ಹಾಕಿದ್ದಾರೆ. ಮತ್ತು ನಿಮ್ಮ ಮಾಧ್ಯಮದವರ ಸಹಕಾರದಿಂದ ಅಪ್ಲಿಕೇಶನ್ ತಗೊಂಡು ಮತ್ತೆ ಅಂಥ ಪ್ರದೇಶಗಳನ್ನ ಭೇಟಿ ಮಾಡಿ ಪರಿಶೀಲನೆ ಮಾಡಿ ಅದನ್ನು ಸರ್ಕಾರಕ್ಕೆ ರಾಜಧಾನ ಬಂದಂಗೆ ಮತ್ತು ಇಲ್ಲಿಗಲ್ ಆಗ್ದಂಗೆ ನಾವು ಮಾಡ್ತೀವಿ ಸರ್. ಖಂಡಿತ ಸರ್ಕಾರ ಸುಮಾರು ಈ ಥರ ಅಕ್ರಮವಾಗಿ ಮಾಡ್ತಿರೋದ್ರ ಬಗ್ಗೆ ಬೀದರ್ ತಾಲೂಕದಲ್ಲಿ 3 ಕಡೆ ಅಕ್ರಮವಾಗಿ ಪರ್ಮಿಷನ್ ಇಲ್ಲದೆ ಮಾಡ್ತಿರೋ ಬಗ್ಗೆ ಫಾರೆಸ್ಟ್ ಏರಿಯಾ ಇರ್ಬೋದು, ಇನ್ನೊಂದು ಇರ್ಬೋದು, ಅದನ್ನು ಪರಿಶೀಲನೆ ಮಾಡಿ ಸೊ ನಾವು ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಹಾಕಿದ್ದು 3 ಕಡೆ. ಅದೇ ಥರ ಹುಮ್ನಾಬಾದ್ ತಾಲೂಕು ಮತ್ತು ಚಿಟಗುಪ್ಪ ತಾಲೂಕದಲ್ಲೂ ಸಹಿತ ಅಕ್ರಮವಾಗಿ ಕೆಂಪುಕಲ್ಲು ಮಾಡ್ತಿರೋದ್ರ ಬಗ್ಗೆ ಸೊ ಹುಮ್ನಾಬಾದ್ ಕೋರ್ಟಲ್ಲಿ ಕೇಸ್ ಹಾಕಿದ್ದೀರಿ. ಮತ್ತು ಬೀದರ್ ತಾಲೂಕದಲ್ಲೂ ಅಷ್ಟೇ ಅಕ್ರಮವಾಗಿ ಮುರ್ರಮ್ ತೆಗೆದಿರೋ ಬಗ್ಗೆ ಪರಿಶೀಲನೆ ಮಾಡಿ ಸೊ ಅದು ಬೀದರ್ ಕೋರ್ಟಲ್ಲಿ ಕೇಸ್ ಹಾಕಿದ್ದೀರಿ ಸರ್. ಅದನ್ನು ರೀಸೆಂಟಾಗಿ ಬೀದರ್ ಕೋರ್ಟಲ್ಲಿ ಕೇಸ್ ಆಗಿದೆ. ಅದು ಕೋರ್ಟಲ್ಲಿ ಆಗ್ತಾಯಿದೆ ಸರ್. ಅದು ಆ್ಯಕ್ಚುಲಿ ಮನ್ನಳ್ಳಿ, ಚಟ್ನಳ್ಳಿ ಸೊ ಅದರ ಬಾಟಲ್ ಆಗ್ತಿರೋ ಬಗ್ಗೆ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ನಾವು ಜಂಟಿಯಾಗಿ ಪರಿಶೀಲನೆ ಮಾಡಿ ಒಂದು ಸರ್ವೆ ನಂಬರ್ ಮೇಲೆ ಈಗ ಅಲ್ಲೂ ಸಹಿತ ಪೊಲೀಸ್ ಸ್ಟೇಷನ್ ಕೇಸ್ ಆಗಿದೆ. ಒಂದು 5-6 ಕೇಸಸ್ಸು ಸೊ ಬೀದರ್ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲ ಇದೆ ಸರ್. ಅದು ಆಗ್ತಾಯಿದೆ. ಬಟ್ ನೀವು ಹೇಳಿದಾಗೆ ಮತ್ತೊಮ್ಮೆ ಪರಿಶೀಲನೆ ಮಾಡಿಬಿಟ್ಟು ನಾವು ಸೊ ಅಕ್ರಮ ಗಣಿಗಾರಿಕೆ ತಡೆಗಟ್ತೀರಿ ಸರ್. ಖಂಡಿತ. ಕರ್ನಾಟಕ ಸರ್ಕಾರವು ಅನುಷ್ಠಾನಕ್ಕೆ ತರುತ್ತಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಭಾರತ ಸಂವಿಧಾನಕ್ಕೆ ವಿರುದ್ಧವಿದ್ದು ಇದನ್ನು ಜಾರಿಗೊಳಿಸದಂತೆ ಮನವಿ ಮಾಡಿದ್ದರು. ಇದು ನಾಗರಿಕರ ಮೂಲ ಹಕ್ಕುಗಳನ್ನು ಕಸಿದುಕೊಳ್ಳುತ್ತದೆ. ಸಂವಿಧಾನದ 19(1) ಪರಿಚ್ಛೇದ 2 ಪರಿಚ್ಛೇದದಡಿ ವಾಕ್ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಆಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದಡಿ ನೀಡಿರುವ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಳ್ಳುತ್ತಿದೆ ಎಂದು ಅಧ್ಯಕ್ಷರಾದ ಶಶಿಧರ್ ಹೊಸಳ್ಳಿ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನೆ ಮಾಡಿ ಬೀದರ್ ತಹಶೀಲ್ದಾರರ ಮೂಲಕ ಘನವೇದ ರಾಜ್ಯಪಾಲರಿಗೆ ಈ ಮಸೂದೆಯನ್ನು ಅಂಗೀಕಾರ ಮಾಡಬಾರದೆಂದು ಆಗ್ರಹಿಸಿದ್ದರು.
ಪ್ರಮುಖರು ಮಾತನಾಡುತ್ತಾ ಇದು ಸರ್ಕಾರದ ವಿರುದ್ಧ ಮಾತನಾಡುವವರ ಬಾಯಿ ಮುಚ್ಚಿಸುವ ಸಾಧನವಾಗಿದೆ. ಇದರಡಿ ದ್ವೇಷ ಭಾಷಣಕ್ಕೆ ನೀಡಿರುವ ವ್ಯಾಖ್ಯಾನವೇ ಅಸ್ಪಷ್ಟವಾಗಿದೆ. ಸರ್ಕಾರದ ನೀತಿಗಳ ವಿರುದ್ಧ ಟೀಕೆ, ಸಾಮಾಜಿಕ ಚರ್ಚೆ, ವ್ಯಂಗ್ಯ ಮಾಡುವುದು ಅಥವಾ ಸತ್ಯವನ್ನ ಹೇಳುವುದನ್ನು ಕೂಡ ದ್ವೇಷ ಎಂದು ಪರಿಗಣಿಸುವ ಅಪಾಯವಿದೆ. ಜನರು ಭಯದಿಂದ ಮಾತನಾಡದೇ ಇರುವುದು ಸರ್ಕಾರದ ಉದ್ದೇಶವೇ ಎಂಬ ಪ್ರಶ್ನೆ ಮೂಡುತ್ತಿದೆ. ಇದು ಪ್ರಜಾಪ್ರಭುತ್ವದ ಮೂಲತತ್ವಕ್ಕೆ ಹಾನಿ ಮಾತ್ರವಲ್ಲ, ಪ್ರಜಾಪ್ರಭುತ್ವದ ಕತ್ತು ಹಿಸುಕುವ ಯತ್ನ. ಈ ಕಾನೂನು ಪೊಲೀಸರಿಗೆ ಮತ್ತು ಸರ್ಕಾರಕ್ಕೆ ನಿರಂಕುಶಾಧಿಕಾರ ನೀಡುತ್ತದೆ. ಕಾಯ್ದೆ ಹೇಳುವಂತೆ ಇಲ್ಲಿನ ಅಪರಾಧಿಗಳಿಗೆ ಜಾಮೀನು ಇಲ್ಲ. ಜನಸಾಮಾನ್ಯರನ್ನ ಅಪರಾಧಿಗಳಾಗಿ ಮಾಡುವ ಈ ಕೀಳುಮಟ್ಟದ ಕಾಯ್ದೆ ನಮಗೆ ಬೇಕೇ ಎಂಬ ಪ್ರಶ್ನೆ ಮೂಡಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ದೀಪಕ್ ಗಾದ್ಗೆ, ಗುರುನಾಥ್ ರಾಜ್ಗೀರ, ಶಶಿಧರ್ ಹೊಸಳ್ಳಿ, ಪೀರಪ್ಪ ಔರಾದೆ, ಗಣೇಶ್ ವಿ ಭೋಸ್ಲೆ, ಸುನಿಲ್ ಗೌಳಿ, ಚಂದ್ರಯ್ಯ, ರಾಜೇಂದ್ರ ಪೂಜಾರಿ, ಗುಂಡಪ್ಪ ಬುಧೇರ, ಸಂತೋಷ್ ರೆಡ್ಡಿ, ರಾಜ್ಕುಮಾರ್ ಪಾಟೀಲ್, ವೆಂಕಟರಾವ್, ಗೋಪಾಲಕೃಷ್ಣ, ರೋಷನ್ ವರ್ಮಾ, ನಿತಿನ್ ನೌಲ್ಕಲೆ, ವಿಜಯ್ ಕುಮಾರ್, ನರೇಶ್ ಗೌಳಿ, ಶಕುಂತಲಾ ಬೆಲ್ದಾಳೆ, ಉಲ್ಲಾಸಿನಿ ಮುಧಾಳೆ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಕಾನೂನನ್ನು ಪಾಸ್ ಮಾಡಿಕೊಂಡು ಈ ದೇಶದ ಕುರಿತು ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಕೂಗನ್ನು ಕೂಗಿದರೂ ಕೂಡ ಅವ್ರ ಮೇಲೆ ಎಫ್ಐಆರ್ ಮಾಡ್ತಕ್ಕಂಥ ಯಾರು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೇವೆ, ಯಾರು ವಾಕ್ ಸ್ವಾತಂತ್ರ್ಯದ ಮುಖಾಂತರ ತಮ್ಮ ಅನೀತಿಯನ್ನ ವ್ಯಕ್ತಪಡಿಸ್ತಾರೋ, ಯಾಕಂದ್ರೆ ನಿಮ್ಮ ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯ ಕಾನೂನನ್ನ ಹೇರಿದ ಚಾಳಿ ನಿಮ್ಗದು ಅಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂದಂಗ ಆ ಚಾಳಿ ನಿಮ್ಗೆ ಅದೇ ಅಂಟ್ಕೊಂಡಿದೆ. ತುರ್ತು ಪರಿಸ್ಥಿತಿಯ ಕಾನೂನನ್ನು ತಂದು ಇಲ್ಲಿನ ಪ್ರಜಾಪ್ರಭುತ್ವಗಳಿಗೆ ಹೋರಾಟಗಾರ ಯಾವುದೇ ತಮ್ಮ ಹಕ್ಕಿಗಾಗಿ ಮಾಡ್ತಕ್ಕಂಥ ನ್ಯಾಯಯುತ ಹೋರಾಟಕ್ಕೆ ಹತ್ತಿಕ್ಕಲು ನೀವೇನು ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ. ನಿಮ್ದು ಪಾಪದ ಕೂಡ ತುಂಬಿದೆ. ಅದಕ್ಕೆ ನಿಮ್ಗೆ ಭಾರತೀಯ ಜನತಾ ಪಕ್ಷ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಈ ಕಾನೂನನ್ನು ನೀವು ಹಿಂಪಡೆಯದಿದ್ದರೆ ಇನ್ನು ಉಗ್ರವಾದ ಹೋರಾಟನ ಹಿಂಪಡೆಯಲೇಬೇಕು. ಇಲ್ಲಾಂದ್ರೆ ಇನ್ನೂ ರಾಜ್ಯದಾದ್ಯಂತ ನಮ್ಮ ಉಗ್ರ ಹೋರಾಟವನ್ನು ಮಾಡ್ತೀವಿ. ಅದೇ ರೀತಿ ಇವತ್ತು ರಾಜ್ಯಪಾಲರಲ್ಲಿ ನಾವು ಮನವಿಯನ್ನ ಮಾಡಿದ್ವಿ. ಅವರ ಕಾಯ್ದೆ ಹಿಂಪಡೆಯಲೇಬೇಕು. ದ್ವೇಷ ಭಾಷಣ ಮಸೂದೆ ತಂದಿರುವ ರಾಜ್ಯ ಸರ್ಕಾರಕ್ಕೆ, ದ್ವೇಷ ಭಾಷಣ ಮಸೂದೆ ತಂದಿರುವ ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿಗೆ, ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ ಅಥವಾ 50,000 ದಂಡ ಅಂತಕ್ಕಂಥ ಘನಂದಾರಿ ಒಂದು ಈ ಬಿಲ್ ಅನ್ನು ತಗೊಂಡು ಬರ್ತಾ ಇದ್ದಾರೆ. ಯಾರಿಗಾಗಿ ಈ ಬಿಲ್ಲು? ಕರ್ನಾಟಕ ಶಾಂತಿಯ ರಾಜ್ಯ ಇದು. ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಜೆಗಳು ಬಹಳ ಪ್ರಬುದ್ಧರಿದ್ದಾರೆ. ಇಂಥ ಸುಶಾಸನ ಒಳ್ಳೆಯ ರಾಜ್ಯದಲ್ಲಿ ಈ ರೀತಿ ಮಾನಸಿಕತೆ ಉಳ್ತಕ್ಕಂಥ ಸರ್ಕಾರ ಯಾವ ಪುರುಷಾರ್ಥಕ್ಕಾಗಿ ಈ ಬಿಲ್ಲನ್ನು ತಗೊಂಡು ಬಂದಿದ್ದೀರಿ ಮಹಾಪ್ರಭುಗಳೇ? ನೀವು ನಿಮ್ಮ ಕುರ್ಚಿಗಾಗಿ ಕಚ್ಚಾಟ ನಡೀತಾ ಇದೆ. ಇವತ್ತು ನಿನ್ನೆ ಹೇಳ್ತಾರೆ ಎಎಸಿ ಅಧ್ಯಕ್ಷರು, ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು, ಇವರು ರಾಜ್ಯದಲ್ಲೇ ಸೃಷ್ಟಿ ಮಾಡ್ಕೊಂಡಾರ, ರಾಜ್ಯದಲ್ಲೇ ಮುಗಿಸ್ಕೋತಾರ. ನಿನ್ನೆ ಮತ್ತೆ ಸಚಿನ್ ಪೈಲಟ್ ಒಬ್ರು ಮತ್ತವ್ರು ಹೇಳ್ತಾರೆ ನಾವು ರಾಹುಲ್ ಗಾಂಧಿ ಬಂದ ನಂತರ ಮತ್ತೆ ಅದನ್ನು ಬಗೆಹರಿಸ್ತೇವೆ ಅಂತ. ಅಂದ್ರೆ ಇವರು ಯಾವ ಅಧಪತನಕ್ಕೆ ಹೋಗಿದ್ದಾರೆ ಅಂದ್ರೆ ಇವ್ರ ಹತ್ರ ಹೈಕಮಾಂಡು ಸುವ್ಯವಸ್ಥೆ ಇಲ್ಲ, ಕರ್ನಾಟಕದಲ್ಲಿ ಸರ್ಕಾರ ಕೂಡ ಸುವ್ಯವಸ್ಥೆ ನಡೆಸ್ತಕ್ಕಂಥ ಮಾನಸಿಕತೆ ಇವ್ರ ಹತ್ರ ಇಲ್ಲ. ಅದಕ್ಕೆ ಯಾರೋ ಇವತ್ತು ಪತ್ರಕರ್ತ ಮಿತ್ರರು ಇರ್ಬೋದು, ಮಾಧ್ಯಮದ ಮಿತ್ರರು ಇರ್ಬೋದು, ಹೋರಾಟಗಾರರು ಇರ್ಬೋದು, ರೈತ ಬಂಧುಗಳು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನ ನೀವು ಜಲ್ಲಿಗಡ್ತೀರಾ? ಭಾಷಣ ಕಾಯ್ದೆ ಹಿಂಪಡೆಯಲೇಬೇಕು. ದ್ವೇಷ ಭಾಷಣ ಮಸೂದೆ ತಂದಿರುವ ರಾಜ್ಯ ಸರ್ಕಾರಕ್ಕೆ, ದ್ವೇಷ ಭಾಷಣ ಮಸೂದೆ ತಂದಿರುವ ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿಗೆ, ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ ದೇಶ ಅಪರಾಧ ಪ್ರತಿಬಂಧಕ ವಿಧೇಯಕ 2025 ವಿರುದ್ಧ ನಡೆಯುತ್ತಿರುವ ಈ ಪ್ರತಿಭಟನೆಯ ಕುರಿತು
ಕರ್ನಾಟಕ ಸರ್ಕಾರ ಅನುಷ್ಠಾನಕ್ಕೆ ತಂದಿರುವ ದೇಶ ಭಾಷಣ ಮತ್ತು ದೇಶ ಅಪರಾಧಗಳ ಪ್ರತಿಬಂಧ 2025 ಭಾರತ ಸಂವಿಧಾನಕ್ಕೆ ವಿರುದ್ಧವೆಂದು ಇದನ್ನು ಜಾರಿಗೊಳಿಸದಂತೆ ಮನವಿ ಮಾಡುತ್ತೇವೆ. ಇದು ನಾಗರಿಕರ ಮೂಲ ಹಕ್ಕುಗಳನ್ನು ಕಸಿದುಕೊಳ್ಳುತ್ತದೆ. ಸಂವಿಧಾನ 19(1) ಅಡಿ ಪರಿಚ್ಛೇದ 2 ಪರಿಚ್ಛೇದದಡಿ ವಾಕ್ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಉಲ್ಲಂಘನೆಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನೀಡಿರುವ ಸಂವಿಧಾನದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಳ್ಳಲು ಹೊರಟಿದೆ. जय वड्री भारत माता की जय, भारत माता की जय. देश भाषण ಮಸೂದೆ ಮಂಡನೆ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನವರಿ 23, 2026ರಂದು ನಾಡಿನ 150ಕ್ಕೂ ಚಲನಚಿತ್ರ ಮಂದಿರಗಳಲ್ಲಿ ತಾನು ಅಭಿನಯಿಸಿದ ಕಳ್ ಚಲನಚಿತ್ರ ಬಿಡುಗಡೆಯಾಗಲಿದೆ ಎಂದು ಚಿತ್ರನಟ ಜೈದ್ ಖಾನ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಇದು ನಾನು ಅಭಿನಯಿಸಿದ 2ನೇ ಚಲನಚಿತ್ರ ಇದಾಗಿದೆ. ಬನಾರಸ್ ತನ್ನ ಮೊದಲನೇ ಚಲನಚಿತ್ರವಾಗಿತ್ತು. ಕಲ್ಟ್ ಚಿತ್ರವು ಚಿತ್ರದುರ್ಗ, ಹಂಪಿ, ವಿಜಯನಗರ ಇತ್ಯಾದಿ ಕಡೆಗಳಲ್ಲಿ ಶೂಟಿಂಗ್ ನಡೆದಿದೆ ಎಂದು ತಿಳಿಸಿದ್ದರು. ಇಂದು ನಾಡಿನ ಅಭಿಮಾನ, ಭಾಷಾಭಿಮಾನ ಹಾಗೂ ಪರಸ್ಪರ ಒಂದಾಗದೇ ಇರುವುದು ಕನ್ನಡ ಚಲನಚಿತ್ರಕ್ಕೆ ಕುಂದು ಉಂಟಾಗುತ್ತಿದೆ. ಪಕ್ಕದ ರಾಜ್ಯಗಳಾದ ತಮಿಳುನಾಡು, ಆಂಧ್ರಪ್ರದೇಶ ಹಾಗೂ ಕೇರಳ ರಾಜ್ಯಗಳಿಂದ ನಾವು ಬಹಳಷ್ಟು ಕಲಿಯಬಹುದು. ಪ್ರಾದೇಶಿಕ ಅಭಿಮಾನ ಹೆಚ್ಚಾದಾಗ ನಮ್ಮಲ್ಲಿ ಒಗ್ಗಟ್ಟು ಬರಲು ಸಾಧ್ಯ ಎಂದು ಪ್ರತಿಪಾದಿಸಿದರು. ಕಲ್ಟ್ ಎಂದರೆ ಕಲ್ಚರ್ ಎಂದರ್ಥ. ಈ ಚಿತ್ರವನ್ನ ನೀಡಿದ ಅಭಿಮಾನಿಗಳು ಹೆಮ್ಮೆ ಪಡಬೇಕು. ಅಂಥ ಚಲನಚಿತ್ರ ತೆರೆ ಕಾಣಲಿದೆ. ಮಲೈಕಾ ವಾಸುಪಾಲ್ ಹಾಗೂ ರಚಿತಾರಾಮ್ ಇಬ್ಬರು ನಟಿಯರಾಗಿ ಇಲ್ಲಿ ಅಭಿನಯಿಸಿ ಲಕ್ಷಾವಧಿ ಅಭಿಮಾನಿಗಳಿಗೆ ಹುಬ್ಬೇರುವಂತೆ ಮಾಡಿದ್ದಾರೆ ಎಂದು ಹೇಳಿದರು. ತಾನೊಬ್ಬ ರಾಜಕಾರಣಿ ಮಗನಾಗಿದ್ದರೂ ನನಗೆ ನಮ್ಮ ತಂದೆ ತರಹ ಪಾಲಿಟಿಕ್ಸ್ ಇಷ್ಟವಿಲ್ಲ. ಒಳ್ಳೆ ಚಲನಚಿತ್ರ ತೆಗೆದು ಹೆಸರು ಮಾಡಬೇಕೆಂಬುದು ನನ್ನ ಹೆಬ್ಬಯಕೆ. ಮುಂಬರುವ ದಿನಗಳಲ್ಲಿ ಉತ್ತರ ಕರ್ನಾಟಕದ ಕಲಾವಿದರಿಗೆ ನಮ್ಮಲ್ಲಿ ಸ್ಥಾನ ನೀಡಿ ಇಲ್ಲಿಯ ಪ್ರವಾಸೋದ್ಯಮ ಹೆಚ್ಚಿಸಲು ಅನುವು ಮಾಡಿಕೊಡಲಾಗುವುದು ಎಂದು ಹೇಳಿದ್ದರು. ಹಿರಿಯ ರಾಜಕಾರಣಿ ಹಾಗೂ ನೂರ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಅಯಸ್ ಖಾನ್ ಮಾತನಾಡಿ, ಜೈದ್ ಖಾನ್ ಒಬ್ಬರು ರಾಜಕಾರಣಿ ಮಗನಾಗಿದ್ದರೂ ಈ ನಾಡಿನ ಬಗ್ಗೆ ದೊಡ್ಡ ಕನಸು ಹೊತ್ತಿದ್ದಾರೆ. ಅವರು ರಚಿಸಿರುವ ಕಲ್ಟ್ ಚಲನಚಿತ್ರ ನೋಡಿ ಅವರಿಗೆ ಪ್ರೋತ್ಸಾಹಿಸಬೇಕೆಂದು ಕರೆ ಕೊಟ್ಟರು. ಈ ಸಂದರ್ಭದಲ್ಲಿ ಎನ್ಎಸ್ಯುಐ ರಾಷ್ಟ್ರೀಯ ಘಟಕ ಫಿಯೋಜ್ ಖಾನ್, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸುದ್ದೀನ್, ನಗರಸಭೆ ಸದಸ್ಯ ನವಾಜ್, ಪ್ರಾಚಾರ್ಯ ಡಾಕ್ಟರ್ ಯೂಸುಫ್ ಖಾನ್, ಕಾಂಗ್ರೆಸ್ ಯುವ ಮುಖಂಡ ಇಮ್ರಾನ್ ಖಾನ್, ಹಾಸ್ಯ ನಟ ಅಕ್ಬರ್ ಬಿನ್ ಕವಲ್, ಕೆಪಿ ಸುದ್ದಿವಾಹಿನಿಯ ಸಿಇಒ ಸಮೀರ್ ಖಾನ್, ಹ್ಯಾರಿಸ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಟೂರ್ ಮಾಡ್ತಾ ಇದ್ದೀವಿ. 31 ಡಿಸ್ಟ್ರಿಕ್ಟ್, 88 ತಾಲೂಕುಗಳು, ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇವತ್ತು ಬಿದರ್ಗೆ ಬಂದಿದ್ದೀನಿ ನನ್ನ ಕಲ್ಟ್ ಸಿನಿಮಾ ಪ್ರಮೋಷನ್ಸ್ಗೆ. ಕಲ್ಟ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ. ನನ್ನ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಮಾಧವ ಅಂತ ಹೆಸರು ಹೇಳಿ. ಈ ಪಾತ್ರದ್ದು 3 ಡಿಫ್ರೆಂಟ್ ಶೇಡ್ ಇದೆ. ಒಂದೇ ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಶೇಡ್ ಆಗಿರೋದ್ರಿಂದ. ಸೊ ಹಾಗೆ ನಮ್ಮ ಈ ಸಿನಿಮಾದಲ್ಲಿ ರಚಿತಾರಾಮ್ ಅವರು ಇದ್ದಾರೆ, ನಿಬ್ಬಲ್ ಕ್ವೀನ್ ರಚಿತಾರಾಮ್ ಅವರು, ಹಾಗೆ ಮಲೈಕಾ ವಾಸುಪಾಲ್ ಅವರು, ನಮ್ಮ ಲೋಕಿ ಅವರು ಈ ಸಿನಿಮಾದ ನಿರ್ಮಾಪಕರು, ಹಾಗೆ ನಿರ್ದೇಶಕರು ಬಂದುಬಿಟ್ಟು ನಮ್ಮ ಅನಿಲ್ ಕುಮಾರ್, ಸಿನಿಮಾ ಅವ್ರದ್ದು ಉಪಾಧ್ಯಕ್ಷ ಏನು ಡೈರೆಕ್ಷನ್ ಮಾಡಿದರು ಅದೇ ಡೈರೆಕ್ಟ್ರು. ಈ ಸಿನಿಮಾದಲ್ಲಿ ನಿಮಗೆ ಹೆಂಗೆ ಕತೆ ಹೇಳಬೇಕು ಅಂದರೆ ಇದು ಒಂದು ಕಂಪ್ಲೀಟ್ ಓವರಾಲ್ ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು. 3 ಫೈಟ್ ಇದೆ, ಒಳ್ಳೊಳ್ಳೆ ಹಾಡುಗಳು ಇದೆ. ಆಗಲೇ ನೀವು ನೋಡಿರ್ತೀರಿ ಎಲ್ಲ ಹಾಡುಗಳು ಅದ್ಭುತವಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹಾಡು ಚೆನ್ನಾಗಿ ಹಿಟ್ಟಾಗಿದೆ. ಇನ್ನೊಂದು ಡೆಪ್ತಾಗಿ ಹೇಳಬೇಕು ಅಂದರೆ ತುಂಬ ಸಿಂಪಲ್ ವೇಲಿ ಹೇಳ್ತೀನಿ, ಏಕೆಂದರೆ ಜಾಸ್ತಿ ನಾನು ಕತೆ ಬಿಟ್ಕೊಳಕ್ಕಾಗಲ್ಲ. ಈ ಕತೆ ಆಮೇಲೆ ಈ ಕ್ಯಾರೆಕ್ಟರ್ ಮೇಲೆ ಏನು ಘಟನೆ ನಡೆಯುತ್ತೆ ಅಲ್ಲ, ನಾನು ಇವತ್ತು ಬರ್ತು ಕೊಡ್ತೀನಿ. ಈಗ ಹೇಳಿದ ತಮ್ಗಳಿಗೆ ಅರ್ಥ ಆಗಲ್ಲ ಅಂದ್ಕೊಳ್ತೀನಿ. ಅದನ್ನು ನೀವು ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಬಹುಶಃ ಪ್ರತಿಯೊಬ್ಬರ ಜೀವನದಲ್ಲೂ ಈ ಘಟನೆ ನಡೆದಿರುತ್ತೆ. ಈ ಹುಡುಗನ ಮೇಲೆ ಏನು ನಡೆದಿರುತ್ತೆ ಅಲ್ಲ, 10 ಜನದಲ್ಲಿ 11 ಜನ ಮೇಲೇನಂತೂ ಖಂಡಿತ ನಡೆದಿರುತ್ತೆ. 9 ಜನನೂ ಅಲ್ಲ, 11 ಜನ 10 ಜನದಲ್ಲೂ ಅಷ್ಟು ನಾನು ಭರವಸೆ ಕೊಡ್ಬೋದು. ತುಂಬ ಇಮೋಷ್ನಲ್ ಸಬ್ಜೆಕ್ಟ್ ಇದು. ಪ್ರತಿಯೊಬ್ಬರಿಗೆ ಮನಸ್ಸಿಗೆ ಹತ್ತಿರವಾದಂಥ ಒಂದು ಕತೆ ಅಂತ ಹೇಳ್ಬೋದು. ಸರ್, ಚಿತ್ರೀಕರಣ ಓವರಾಲ್ ಸಿನಿಮಾ ಕರ್ನಾಟಕಲ್ಲೇ ಆಗಿರೋದು. ಚಿತ್ರದುರ್ಗ, ನಮ್ಮ ಹಂಪಿ, ವಿಜಯನಗರ ಆಗ್ಬೋದು,
ಬೀದರ್ ಕಡೆ ನಾವು ಮಾಡಲಿಲ್ಲ. ಏನು ಸರ್? ಜನವರಿ 23ಗೆ ಸರ್, 23 2026 ಜನವರಿ 23ಗೆ ಬಿಡುಗಡೆ ಆಗ್ತಿದೆ ಸರ್, ರಾಜ್ಯಾದ್ಯಂತ ಸರ್. ಇದು ನಂದು 2ನೇ ಚಿತ್ರ ಸರ್. ನನ್ನ ಮೊದಲನೇ ಚಿತ್ರ ಬಂದ್ಬಿಟ್ಟು ಬನಾರಸ್ಸು. ಆಮೇಲೆ ಇನ್ಸ್ಪಿರೇಷನ್ ಯಾರು ಅಂತ ತಾವು ಕೇಳಿದ್ರಿ. ನನಗೆ ಇನ್ಸ್ಪಿರೇಷನ್ ಫಸ್ಟ್ ನಾನು ಒಂದು ವಯಸ್ಸಿಗೆ ಬಂದ ತಕ್ಷಣವೇ ನನಗೆ ಬುದ್ಧಿ ಅಂತ ಬಂದ ಮೇಲೆ ನಾನು ಕಲಾವಿದ ಆಗಬೇಕು ಅಂತ ನನ್ನ ಮನಸ್ಸು ಬಂದಿದ್ದು ಅಣ್ಣ ಅವರಿಂದಾನೆ. ಏಕೆಂದರೆ ಅವ್ರ ತೊಡೆಯಲ್ಲಿ ನಾನು ಬೆಳೆದಿರೋ ಹುಡುಗ ನಾನು. ಸೊ ಅವರಿಂದಾನೇ ಮೋಸ್ಟ್ಲಿ ಅದು ಒಂದು ಆಸೆ ಬಂದಿರಬೇಕೇನೋ. ಹಿಂದೆ ಮಾಜಿ ಮುಖ್ಯಮಂತ್ರಿ ಮಗ ಒಬ್ಳು ಫಿಲಂ ಮಾಡಿ ಕೈ ಸುಟ್ಕೊಂಡು ವಾಪಸ್ ರಾಜಕಾರಣಕ್ಕೆ ಹೋದ್ರೆ ಯಾಕೆ ನೀವು ಯಾಕೆ ಫಿಲಮಿಗೆ ಬಂದ್ರಿ ಅಂತ ಆದವರು ಬಂದಾಗ ಅವ್ರಿಗೆ ಕೇಳಿ ಸರ್. ಅವ್ರ ಪರವಾಗಿ ಕನ್ನಡ ಮಾತಾಡಿ. ಎಂಥ ಒಳ್ಳೆ ಭಾಷೆ ನಮ್ಮದು, ಎಂಥ ಒಳ್ಳೆ ಭಾಷೆ ನಮ್ಮದು, ಎಷ್ಟು ಅದ್ಭುತ, ಎಷ್ಟು ಇಲ್ಲ ಒಂದು ನಿಮಿಷ ಇರಿ ಸರ್, ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ. ಆಗಲಿ ಪರವಾಗಿಲ್ಲ ಸರ್. ಮೈನಾರಿಟಿ ಇದ್ದರೆ ಅವ್ರಿಗೆ ಕನ್ನಡ ಇಲ್ವಾ? ಮೈನಾರಿಟಿ ಇದ್ದರೆ ಕನ್ನಡ ಸರ್ ನಿಮ್ಮಿಂದ. ಆದರೆ ಏನು ಗೊತ್ತಾ, ಇಲ್ಲಿ ನಮ್ಮ ಈ ಕನ್ನಡ ಇಂಡಸ್ಟ್ರಿ ಸತ್ತೋಗ್ತಾ ಇರೋದು ಏನಕ್ಕಂದರೆ ಒಂದೇ ಒಂದು ಕಾರಣ, ನಮ್ಮದರಲ್ಲಿ ಯೂನಿಟಿ ಇಲ್ಲ, ನಮ್ಮದರಲ್ಲಿ ಕನ್ನಡ ಭಾಷೆಯ ಅಭಿಮಾನ ಇಲ್ಲ. ಇದೇ ತಮಿಳ್ನಾಡು ನೋಡಿ, ಅದೇ ಕೇರಳ ನೋಡಿ, ಅದೇ ಬೇರೆ ಯಾವುದೇ ಭಾಷೆಯಲ್ಲಿ ಅವ್ರ ಭಾಷೆನ ಅವ್ರು ಬಿಟ್ಕೊಡಲ್ಲ. ಒಂದು ನಿಮಿಷ ಸರ್, ಅಲ್ಪಸಂಖ್ಯಾತರು ನನ್ನ ಮಾಹಿತಿ ಪ್ರಕಾರ ಸೌತಲ್ಲಿ, ಒಂದು ನಿಮಿಷ ಹೇಳಿ ಸರ್, ಅಲ್ಪಸಂಖ್ಯಾತರು ನನ್ನ ಮಾಹಿತಿ ಪ್ರಕಾರ ಕೇರಳಲ್ಲಿ ಜಾಸ್ತಿ ಇರೋದು. ಆದರೆ ನನಗೆ ಎಷ್ಟೋ ಫ್ರೆಂಡ್ಸ್ ಇದ್ದಾರೆ, ಅವರು ಉರ್ದುವಲ್ಲೂ ಮಾತಾಡಲ್ಲ, ಹಿಂದಿಯಲ್ಲೂ ಮಾತಾಡಲ್ಲ, ಇಂಗ್ಲೀಷಲ್ಲೂ ಮಾತಾಡಲ್ಲ. ಮಾತಾಡೋಕ್ಕೆ ಇಷ್ಟ ಇದೆ, ದಯವಿಟ್ಟು ಕೇರಳ ಹೇಳಿದ್ರೆ ಅವರು ಮಲಯಾಳಂ ಭಾಷೆಯಲ್ಲೇ ಮಾತಾಡಿ ಅಂತ, ಅದನ್ನು ನಾವು ತೊಗೊಂಬರ್ಬೇಕು ಸರ್, ದಯವಿಟ್ಟು ಪ್ಲೀಸ್. ನಿಮ್ಗೇನು ಪ್ರಶ್ನೆ ಕೇಳಿ ಸರ್ ಪ್ಲೀಸ್. ಜನರೇಷನ್ ಚೇಂಜ್ ಆಗ್ತಿದೆ, ಟೆಕ್ನಾಲಜಿಗಳು ಅಪ್ಡೇಟ್ ಆಗ್ತಾ ಇದೆ. ಈಗ OTT ಕಾಲ, ಎಲ್ಲರೂ ಕೂಡ ಫೋನ್ಗೆ ಸೀಮಿತ ಆಗಿಬಿಟ್ಟಿದ್ದಾರೆ. ಬಟ್ ಹೇಳಿದ್ರೆ ಆದರೂ 100-150 ಅಂತೂ ಮಿನಿಮಮ್ ಈಸಿಲಿ ನಾವು ರಿಲೀಸ್ ಮಾಡ್ತೀವಿ. ನಮ್ಮ ಗಂಗಾಧರ್ ಅವರು ಡಿಸ್ಟ್ರಿಬ್ಯೂಟ್ರು, KVN ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದು. ಲೋಕಿ ಸಿನಿಮಾಸ್ ಅಂತ ಸರ್ ಆಫರ್ಗಳು ಬರ್ತಾ ಇದೆ. ಯಾಕಂದರೆ ನನ್ನ ಫಸ್ಟ್ ಸಿನಿಮಾ ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ, ಅಲ್ಲಿ ಮುಖ ಪರಿಚಯ ಮಾಡ್ಕೊಂಡಿರೋದ್ರಿಂದ, ಸ್ವಲ್ಪ ಟೀಸರು ಸಾಂಗ್ ಎಲ್ಲ ಇಲ್ಲಿ ಹಿಟ್ ಆಗಿರೋದ್ರಿಂದ ಅವರಲ್ಲಿ ರಿಕ್ವೈರ್ಮೆಂಟ್ ಕೇಳ್ತಿದ್ದಾರೆ. ಬಟ್ ನನಗೆ ಇಷ್ಟ ಆಗ್ತಾ ಇಲ್ಲ. ಏನಕ್ಕಂದರೆ ಆ ಕಡೆ ಹೋದ್ರೆ ಮತ್ತೆ ಆ ಕಡೆ ನಾನು ಪ್ರಮೋಷನ್ಗೆ ಹೋಗಬೇಕು. ಸೊ ಅದಕ್ಕೆ ಈ ಬಾರಿ ಬೇಡ, ಫಸ್ಟ್ ಫೌಂಡೇಶನ್ ಇದು ನಮ್ಮದು, ನಾನು ಮಾಡಿರೋದು ಕನ್ನಡ ಜನರಿಗೋಸ್ಕರ ಸಿನಿಮಾ. ಇಲ್ಲಿ ಹಿಟ್ ಆದಮೇಲೆ ಬೇಕಿದ್ರೆ ನಾನು 1 ವಾರ 10 ದಿವಸ ಬಿಟ್ಕೊಂಡು ಅವ್ರಿಗೆ ನಾನು 12 ಮಂದಿಯಿಂದ ನಾನು ನೋಡ್ತಾ ಇಲ್ಲ. ನಾನು ತುಂಬ ಚಿಕ್ಕ ಹುಡುಗ, ಭಾಳ ಸಂತೋಷ ಆಯಿತು. ನಾನು ತುಂಬ ಚಿಕ್ಕ ವಯಸ್ಸಿಂದ ಅವ್ರನ್ನ ಸಾಕೊಂಡು ಬಂದಿರೋದು. ಅವ್ರು ನನ್ನ ತಂದೆ ಸಮಾನ ಸರ್. ಬಿಟ್ಟಿದೆ ಅಂದರೆ ಹೀರೋಗಳು ಕಮ್ಮಿ, ಡೈರೆಕ್ಟರ್ಸ್ಗಳು ಕಮ್ಮಿ, ರೈಟರ್ಸ್ಗಳು ಕಮ್ಮಿ. ಅಂದರೆ ನಮ್ಮ ಇಂಡಸ್ಟ್ರಿ ತುಂಬ ಚಿಕ್ಕದಾಗಿ ಹೋಗ್ಬಿಟ್ಟಿದೆ ಸರ್. ಕಾರಣ ಜನದ ತಪ್ಪಲ್ಲ ಸರ್, ನಮ್ಮ ತಪ್ಪು. ಅದರಲ್ಲಿ ನನ್ನನ್ನು ಸೇರ್ಕೊಳ್ತಾ ಇದ್ದೀನಿ. ಇಲ್ಲಿ ಏನು ಮಾಡ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ಅವ್ರವ್ರ ಸಾಮ್ರಾಜ್ಯನ ಅವ್ರು ಕಟ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾನು ಇವ್ರ ಜೊತೆ ಬಿಟ್ಟರೆ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಅದು ಹಂಗಾದಾಗ ಯಾರಿಗೆ ಲಾಸ್ ಆಗುತ್ತೆ? ಇಂಡಸ್ಟ್ರಿಗೆ ಲಾಸ್ ಆಗುತ್ತೆ. ಸೊ ನಾವೆಲ್ಲರೂ ಒಂದಾಗಬೇಕು ಸರ್, ನನ್ನ ಅನಿಸಿಕೆ. ಆವಾಗಲೇ ಒಳ್ಳೊಳ್ಳೆ ಕಥೆಗಳು ಹುಟ್ಟುತ್ತೆ, ಆವಾಗ ಟೀಮ್ ವರ್ಕ್ ಅಂತ ಕೆಲಸ ಆಗೋದು. ಇವತ್ತು ಕಲ್ಟು ಇಷ್ಟು ಅದ್ಭುತವಾಗಿ ಸಿನಿಮಾ ಬಂದಿದೆ ಅಂದರೆ ನಾನು ಒಬ್ಬನೇ ಕಾರಣ ಅಲ್ಲ, ಒಬ್ಬರೇ ನಿರ್ಮಾಪಕರಾಗ್ಬೋದು, ನನ್ನ ಹೀರೋಯಿನ್ಗಳು ಆಗ್ಬೋದು, ಟೆಕ್ನಿಷಿಯನ್ಸ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಪ್ರತಿಯೊಬ್ಬರು ಕೈ ಜೋಡಿಸಿದ್ರೆ ಮಾತ್ರ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಪ್ರಾಡಕ್ಟ್ ಕೊಡೋಕ್ಕೆ ಸಾಧ್ಯ. ಎಂಟೈರ್ ಕರ್ನಾಟಕ ಓಡಾಡ್ತಿದ್ದಿಲ್ಲ. ನನಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಗಳು ಬಂದಿದ್ದೇನೆಂದರೆ, ಉತ್ತರ ಕರ್ನಾಟಕ ಕಲಾವಿದ್ರನ್ನ, ಉತ್ತರ ಕರ್ನಾಟಕದಲ್ಲಿ ಎಷ್ಟು ಟ್ಯಾಲೆಂಟ್ ಇದೆಯೋ ಪಾಪ ಹುಡುಗರು ಹುಡುಗಿರಿಗೆ ಅವರಿಗೆ ಅವಕಾಶಗಳು ಸಿಗ್ತಿಲ್ಲ ಅಂತೇಳ್ಬಿಟ್ಟು ನಾನು ತುಂಬ ಮಾಹಿತಿ ಕೇಳ್ಪಟ್ಟೆ. ಅದಕ್ಕೆ ನಾನು ಎಲ್ಲ ಕಡೆ ಹೋದಾಗಲೂ ಮಾಧ್ಯಮದಲ್ಲಿ ಒಂದೇ ವಾದ ಮಾಡ್ತಾ ಇರೋದು, ನಾನು ನೆಕ್ಸ್ಟ್ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಅಟ್ಲೀಸ್ಟ್ ಒಬ್ರಿಗಾದರೂ ಉತ್ತರ ಕರ್ನಾಟಕ ಅವ್ರ ಕಲಾವಿದರಿಗೆ ನಾನು ನನ್ನ ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ. ಸಿನಿಮಾ ಶೂಟಿಂಗು ಆಗ್ಬೋದು. ಆಗ ಏನಾಗುತ್ತೆ, ಉತ್ತರ ಕರ್ನಾಟಕ ಭಾಗನೂ ಸ್ವಲ್ಪ ಬೆಳೆಯುತ್ತೆ, ಜನ ನೋಡ್ತಾರೆ. ಉತ್ತರ ಕರ್ನಾಟಕ ಕಲ್ಚರ್ ಆಗ್ಬೋದು, ಮಾನ್ಯುಮೆಂಟ್ಸ್ ಅಂತ ಪ್ರತಿಯೊಂದೂ ಸ್ವಲ್ಪ ಡೆವಲಪ್ ಆಗುತ್ತೆ. ನನ್ನ ಕಡೆಯಿಂದ ಏನು ಮಾಡೋಕ್ಕಾಗುತ್ತೋ ನಾನು ಖಂಡಿತ ಮಾಡ್ತೀನಿ ಸರ್. ನಾನು ಅದನ್ನೇ ಹೇಳ್ತಾ ಇದ್ದು, ಮೇಕಿಂಗ್ ವೈಸ್ ನಾನು ಹೇಳ್ತಾ ಇದ್ದು, ಕತೆ ನಾನು ಆಯ್ಕೆ ಮಾಡ್ಕೊಂಡದ್ದು ಹೇಳ್ತಿದ್ದೀನಲ್ಲ, ನೀವು ಎಲ್ಲರೂ ಹೆಮ್ಮೆ ಪಡ್ತೀರಾ. ಈಗ ನಿಮ್ಗೆ ಅನಿಸ್ಬೋದು ಏನು ಹೊಸಬ್ಬ ಹಂಗೆ ಓಕೆ, ಪರವಾಗಿಲ್ಲ, ಸ್ವೀಕರಿಸ್ಕೊಳ್ಳೋಣ. ಆದರೆ ಒಂದು ಸತಿ ನೀವು ಥಿಯೇಟ್ರ್ ಹಾಲ್ಗೆ ಬನ್ನಿ, ಒಂದು ಸತಿ ಸಿನಿಮಾ ನೋಡಿ. ಇದು ಕನ್ನಡ ಸಿನಿಮಾ ನಾನು ಮಾಡಿರೋದು. ದಯವಿಟ್ಟು ನೀವು ಎಲ್ಲರೂ ನನ್ನ ಸಾಥ್ ಕೊಡಬೇಕು, ಮಾಡೋರ ಕೆಲಸವನ್ನು ಮಾಡಲಿ, ಒಳ್ಳೆಯದಾಗಿ ಅವರಿಗೆ. ಆದರೆ ಅಪ್ಪಿತಪ್ಪಿ ಯಾವುದೇ ಕಾರಣ ಸಿಕ್ಕಾಕೊಳ್ಳೋಕೆ ಹೋಗಬೇಡಿ. ಪ್ರಾಬ್ಲಮ್ ಆಗುತ್ತೆ. ನನ್ನ ಬಗ್ಗೆ ಏನು ಹೇಳಬೇಕು ಸರ್, ಏನಕ್ಕಂದರೆ ಉತ್ತರ ಕರ್ನಾಟಕ ಅವ್ರ ಬಗ್ಗೆ ನಾನು ಎಷ್ಟೇ ಹೇಳಿದ್ರು ಕಮ್ಮಿನೇ. ಯಾವತ್ತಿದ್ರೂ ಈ ಜೈದ್ ಖಾನ್ ಅವ್ರಿಗೆ ಚಿರಋಣಿ. ಏಕೆಂದರೆ ನಾನು ಬೀದರ್ಗೆ ಬರೋದಾಗ್ಬೋದು, ಇಲ್ಲ ಗುಲ್ಬರ್ಗಾಗ್ಬೋದು, ರಾಯಚೂರಿಗಾಗ್ಬೋದು, ಹುಬ್ಳಿ, ಧಾರವಾಡ, ಅಂದರೆ ಉತ್ತರ ಕರ್ನಾಟಕ ನಾನು ಎಲ್ಲೇ ಬಂದರೂ ಕೂಡ, ಯಾವಾಗ ಬಂದರೂ ಕೂಡ ಅವ್ರು ಕೊಡೋ ಥರ ಪ್ರೀತಿ ನನಗೆ ಬಹುಶಃ ಇನ್ನೆಲ್ಲೂ ಕೊಟ್ಟಿಲ್ಲ,
ಕೊಡೋದಿಲ್ಲ ಅಂದ್ಕೊಳ್ತೀನಿ. ಯಾವತ್ತಿದ್ರು ಈ ಜೈದ್ ಖಾನ್ ಚಿರೋಣಿ. ಎಲ್ಲರಿಗೂ ನನ್ನ ನಮಸ್ಕಾರ. ನಮ್ಮ ಮಾಧ್ಯಮದವ್ರಿಗೆ, ಪ್ರಿಂಟ್ ಮೀಡಿಯಾದವ್ರಿಗೆ, ಎಲ್ಲರೂ ನಮ್ಮ ಸ್ನೇಹಿತರು, ನನ್ನ ಜೊತೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ನಾನು ಈ ಬೀದರ್ಗಲ್ಲಿ. ನೀವೆಲ್ಲ ನನ್ನ ಮುಂದೆನೇ ಬಂದಿದ್ದೀರಿ, ನಾನು ಬಂದಿದ್ದೀನಿ ನಿಮ್ಮ ಮುಂದೆನೇ. ಅದಕ್ಕೋಸ್ಕರ ನಾವು ಬೀದರ್ ಈ ಭಾಗಕ್ಕೆ ನಾವು ಎಂದೆಂದಿಗೂ ಸಾಯೋ ತನಕ ನಮ್ಮ ಕೊನೆ ಉಸಿರುವರೆಗೂ ನಾವು ಮರೆಯೋಕ್ಕಾಗಲ್ಲ. ತಮ್ಮಲ್ಲಿ ಏನು ವಿನಂತಿ ಅಂದರೆ, ನಮ್ಮ ಜೈದ್ ಖಾನ್ ಅವರು ಕನ್ನಡ ಮೂವಿ ಹಿಡಿದಿದ್ದಾರೆ, ಕನ್ನಡಕ್ಕೆ ಪ್ರಮೋಷನ್ ಮಾಡೋಕ್ಕೆ. ಜೈದ್ ಖಾನ್ ಅಲ್ಲ, ಮಗ ಅನ್ಬೇಕು. ಅರೆ ಅವ್ರ ತಂದೆ ನಮ್ಮ ಸ್ನೇಹಿತರು, ಹಾಗೆ ನಮ್ಮ ಮಗ ಅವರು ಆಗಬೇಕು. ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಒಂದು ಆಸೆ ಇತ್ತು ಅವ್ರಿಗೆ, ಒಂದು ಒಳ್ಳೆ ಮೂವಿ ಮಾಡಿ ಜನಗಳಿಗೆ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಂತ. ಈಗ ಅವ್ರ ಆಸೆ ಅದು ಪೂರೈಸ್ತಾ ಇದ್ದಾರೆ ಭಗವಂತ. ದೇವರ ಇಚ್ಛೆ ಅಂದರೆ ಏನು ಮಾಡೋಕ್ಕಾಗಲ್ಲ. ಈ ಕರೆಕ್ಟ್ ಟೈಮ್ಗೆ ಬಂದಿದ್ದಾರೆ ಕ್ರಿಸ್ಮಸ್ ಹಬ್ಬಕ್ಕೆ. ಅವರು ಆಶೀರ್ವಾದ ಸಿಗಲಿ, ಎಲ್ಲ ಸರ್ವ ಧರ್ಮ ಜನಗಳು ಆಶೀರ್ವಾದ ಸಿಗಲಿ ಅಂತ ಬಂದಿದ್ದಾರೆ ಅವರು. ತಾವು ಎಲ್ಲ ಈ ಭಾಗದವರು ಈ ಮೂವಿ ನೋಡಿ ತಾವು ಆಶೀರ್ವಾದ ಮಾಡಬೇಕು. ನಮ್ಮ ಜೈದ್ ಖಾನ್ ಅವರು ತಿರ್ಗಾ ಪದೇ ಪದೇ ಬೀದರ್ಗೆ ಬರಬೇಕಂತ ನಾನು ಬಯಸ್ಕೊಂಡು ಅವರಿಗೆ ವಿನಂತಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಜನಸ್ಮೈಲ್ ಫೈನಾನ್ಸ್ನಿಂದ ಸಾಲ ಪಡೆದುಕೊಂಡ ಗ್ರಾಹಕರ ಮನೆಗೆ ಬೀಗ ಹಾಕಿ ಕಿರುಕುಳ ನೀಡಲಾಗುತ್ತಿದೆ. ಈ ಫೈನಾನ್ಸ್ನ ಹೌಸಿಂಗ್ ಲೋನ್ ಮ್ಯಾನೇಜರ್ ಹಾಗೂ ಬಿಸಿನೆಸ್ ಲೋನ್ ಮ್ಯಾನೇಜರ್ ವಿರುದ್ಧ ಜಿಲ್ಲಾಡಳಿತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸ್ವಾಮಿದಾಸ್ ಕೆಂಪೇನೂರ್ ಆಗ್ರಹಿಸಿದ್ದರು. ಇಂದು ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ವಿಷಯವನ್ನು ತಿಳಿಸಿ, ಜನಸ್ಮೈಲ್ ಫೈನಾನ್ಸ್ನವರು ಮನೆಗೆ ಬೀಗ ಹಾಕಿ ಕಿರುಕುಳ ನೀಡುತ್ತಾರೆ ಎಂದು ಗ್ರಾಹಕರು ಜಿಲ್ಲಾಧಿಕಾರಿ ಅವರ ಗಮನಕ್ಕೆ ತಂದರು. ಜಿಲ್ಲಾಧಿಕಾರಿಯವರು ತಕ್ಷಣವೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ವಿಷಯವನ್ನು ತಿಳಿಸಿ ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಸೂಚನೆ ನೀಡಿದ್ದರು. ನಮ್ಮ ಮನವಿಯನ್ನು ಸ್ಪಂದಿಸಿ ಪೊಲೀಸ್ ವರಿಷ್ಠಾಧಿಕಾರಿ ಕೂಡಲೇ ಗಾಂಧಿಗಂಜ್ PSI ಆನಂದರಾವ್ ಅವರ ನೇಮಕ ಮಾಡಿ ಯಾರ ಮನೆಗೆ ಬೀಗ ಹಾಕಿದ್ದಾರೆ ಅವರ ಮನೆ ಬೀಗ ತೆರವುಗೊಳಿಸಲಾಗುತ್ತದೆ ಎಂದು ಸ್ವಾಮಿದಾಸ್ ಕೆಂಪೇನೂರ್ ಅವರು ಮಾತನಾಡುತ್ತಾ ಹೇಳಿದ್ದರು. ಜನರು ಸಾಲ ಪಡೆದದ್ದು ನಿಜ ಇದೆ, ಆದರೆ ಅದನ್ನು ಹಂತ ಹಂತವಾಗಿ ಕಟ್ಟುತ್ತಿದ್ದಾರೆ. ಕೆಲ ಸಮಯದಲ್ಲಿ ಕಾರಣಾಂತರದಿಂದ ಸಾಲ ಕಟ್ಟಲು ವಿಳಂಬವಾಗುತ್ತಿರಬಹುದು. ಅದನ್ನೇ ನೆಪವಾಗಿ ಇಟ್ಟುಕೊಂಡು ಅವರ ಮನೆಗೆ ಬೀಗ ಜಡಿಯುವುದು ಸರಿಯಲ್ಲ. ಮಾನವೀಯತೆ ಉಳ್ಳವರು ಇಂತಹ ಕೆಲಸ ಮಾಡಲು ಸಾಧ್ಯವಿಲ್ಲ. ಹಾಗೆ ಕಾನೂನಿನ ಪ್ರಕಾರ ಹಾಗೆ ಮನೆಗೆ ಬೀಗ ಜಡಿಯುವುದಕ್ಕೆ ಅವಕಾಶವಿಲ್ಲ. ಅಂದರೆ ಸುಮಾರು 5 ಕುಟುಂಬಗಳ ಮನೆಗೆ ಬೀಗ ಜಡಿದು ಅವರನ್ನು ಮನೆಯಿಂದ ಹೊರಹಾಕಲಾಗಿದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ತಕ್ಷಣವೇ ಫೈನಾನ್ಸ್ನ ಮ್ಯಾನೇಜರ್ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಉಗ್ರವಾದ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಜೇಮ್ಸ್, ವಿಲ್ಸನ್, ಸಿರಾಜ್ ಪಟೇಲ್, ಶಿವರಾಜ್, ಸುನೀತಾ, ಅಬ್ರಾಹಿಂ, ಸಂತೋಷ್ ಹಾಗೂ ಜಹೀನ್ ಬೇಗಂ ಸೇರಿದಂತೆ ಇತರರು ಇದ್ದರು. ಮೋಸ್ಟ್ಲಿ ಸ್ವಾಮಿ ಅಂತ ಮ್ಯಾನೇಜರ್ ಇದ್ದಾರೆ ಮತ್ತು ಅವರು RCMದು ಚೀಫ್ ಮ್ಯಾನೇಜರ್ ಕೂಡ ಇಯಾಜ್ ಅಂತ ಏನೋ ಒಂದು ಹೆಸರಿದೆ, ಅವರು ಕೂಡ ಮಾತಾಡಿ ಮಾರ್ನಿಂಗ್ ಏನದಂದ್ರೆ ನಿಮ್ದು ಎಷ್ಟು ಮನೆಗಳು ಬೀಗ ಹಾಕಿದಾರ ಆ ಬೀಗ ಎಲ್ಲ ನಾವು ಕೊಡ್ತೀವಿ, ಇವತ್ತೊಂದು ದಿನ ಕಾಲಾವಕಾಶ ಕೊಡ್ರಿ ಅಂತ ಕೇಳಿದಾಗ ನಾವು ಆಯಿತು ಸಮಯ ಇರ್ತದ ಅಂತ ನಾವು ಕೂಡ ಬಂದೀವಿ. ಮುಂಜಾನೆ ಮತ್ತು 11 ಗಂಟೆಗೆ ಹೋಗಿವ್ರಿ. ಇವರು ಎಲ್ಲ ಬಂದಿದ್ದರು. ಪಾಪ ಎಲ್ಲ ಯಾರ್ಯಾರು ಮನೆಗೆ ಬೀಗ ಜಡ್ದಾರೋ ಅಷ್ಟು ಜನ ಬಂದಿದ್ದರು. ಅಲ್ಲಿ ಹೋದಾಗ ಅವ್ರು ಪರ್ಸ್ನಲ್ಲಾಗಿ ಒಳಗಡೆ ಕರೆದು ಯಾರು ಲೀಗಲ್ ಅಡ್ವೈಸರ್ ಕರೆದು ಏನಂತಾರಂದ್ರೆ ನಾವು ಲೀಗಲ್ಲಾಗೆ ಕಾನೂನು ಮೂಲಕ ನಾವು ಹಾಕೀವಿ, ಅದಕ್ಕೆ ಏನದಂದ್ರೆ ಅದು ಮಾಡ್ಲಿಕ್ಕೆ ಬರಲ್ಲ ಅಂತ ಕೇಳಿದಾಗ ಆಯ್ತು ಸರ್ ಮಾಡ್ಲಿಕ್ಕೆ ಬರಲ್ಲ ಅಂದಮೇಲೆ ಯಾರ್ಯಾರು ದುಡ್ಡು ತೊಗೊಂಡು ವಂಚನೆ ಮಾಡಿದಾರ, ನಿಮ್ಮ ಸಿಬ್ಬಂದಿ ವರ್ಗದವ್ರು ಯಾರ್ಯಾರು ದುಡ್ಡು ತೊಗೊಂಡು ವಂಚನೆ ಮಾಡಿದಾರ, ಆ ವಂಚನೆ ಮಾಡಿದ ಕಡೆಯಿಂದ 2-3 ಮನೆಗಳು ಸೀಸ್ ಆಗಿದೆ, ಅವ್ರ ಮೇಲೆ ಕ್ರಮ ತೊಗೋರಿ, ಅವ್ರ ಮೇಲೆ FR ಮಾಡಿರಿ ಅಂತ ನಾವು ಬೇಡಿಕೆ ಇಟ್ಟಿವಿ. ಬೇಡಿಕೆ ಇಟ್ಟಾಗ ಅವ್ರು ದಿಢೀರ್ನೇ ಏನು ಮಾಡಿದಾರೆ ಅಂದ್ರೆ ಮತ್ತೆ ಪೊಲೀಸರಿಗೆ ಕರೆಸಿ ಅವರಿಗೆಲ್ಲ ಬಿಟ್ಟು ಮತ್ತು ನಮ್ಮೆಲ್ಲ ಕಂಪ್ಲೇಂಟ್ಸ್ ಮಾಡ್ತಕ್ಕಂಥ ಪ್ರವೃತ್ತಿ ಮುಂದುವರಿಸಿದರು. ಅದು ನೋಡ್ಕೊಂಡು ನಾವು ಇಲ್ಲಿ ನಮ್ಮ ನ್ಯಾಯ ಸಿಗಲ್ಲ ಅಂತ ಎಲ್ಲರೂ ಕೂಡ ಹೋಗಿ DC ಅವ್ರಿಗೆ ಭೇಟಿಯಾಗಿವ್ರಿ. ಎಲ್ಲ ಸಂತ್ರಸ್ತರು ಏನು ಜನಸ್ಮಾಲ್ ಬ್ಯಾಂಕ್ಲಿಂದ ಏನು ನೊಂದು ಕುಟುಂಬಗಳವ ಅವು ಎಲ್ಲರೂ ಕೂಡ ಹೋಗಿ DC ಅವ್ರಿಗೆ ಭೇಟಿಯಾದೀವಿ. DC ಅವರು ಇಮಿಡಿಯೇಟಾಗಿ ಜಿಲ್ಲಾಡಳಿತ ಮೇಡಮ್ ಅವ್ರು ಏನು ಮಾಡಿದ್ರು ಅಂದ್ರೆ ಇಮಿಡಿಯೇಟಾಗಿ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳಂತ ಪ್ರದೀಪ್ ಗುಂಟೆ ಸರ್ ಅವರಿಗೆ ಮಾತಾಡಿ ಈ ರೀತಿ ಜನಸ್ಮಾಲ್ ಬ್ಯಾಂಕ್ನಲ್ಲಿ ಈ ರೀತಿ ವ್ಯವಹಾರ ಮಾಡಿದ್ದಾರೆ, ಅವರು ಎಲ್ಲ ಸಾಲ ತೊಗೊಂಡಿದ್ದಾರೆ, ಅವರೆಲ್ಲ ಮನೆ ಬೀಗ ಜಡಿದಾರಲ್ಲ, ಸ್ವಲ್ಪ ಅದು ಇಮಿಡಿಯೇಟ್ ಹೋಗಿ ಸಂಬಂಧಪಟ್ಟ ಬ್ಯಾಂಕ್ ವ್ಯಾಪ್ತಿಯಲ್ಲಿ ಯಾವ್ಯಾವ ಠಾಣ ಬರ್ತವೆ ಅದು ನೀವು ಇನ್ಫಾರ್ಮ್ ಮಾಹಿತಿ ತೊಗೊಂಡು ಅವರಿಗೆ ಎಲ್ಲ ಮನೆಗಳು ಬೀಗ ಹಾಕಿದಾರಂತ ಅವೆಲ್ಲ ರಿಮೂವ್ ಮಾಡ್ತೀನಂತ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾವು ಹೇಳಿದ್ಮೇಲೆ ಮತ್ತು ಮೇಡಮ್ಗೆ ಕೇಳಿದೆವು. ನಾವು SP ಅವ್ರಿಗೆ ಮಾತಾಡೀನಿ, ಸಂಬಂಧಪಟ್ಟ
ಎಸ್ ಪಿ ಅಥವಾ ಸಂಬಂಧಪಟ್ಟ ವ್ಯಾಪ್ತಿಯಲ್ಲಿ ಹೇಳ್ತಾರೆ ನೀವು ಹೋಗಿ ಅಂತ ಹೇಳಿ ನಾವು ಎಸ್ ಪಿ ಆಫೀಸ್ಗೆ ಹೋಗಿವಿ. ಎಸ್ ಪಿ ಆಫೀಸ್ಗೆ ಹೋದ್ಮೇಲೆ ಅಲ್ಲಿ ಸಂಬಂಧಪಟ್ಟ ಪಿ ಎ ಅವರು ಮತ್ತು ಕೆಲ ಅಧಿಕಾರಿಗಳು ಭೇಟಿಯಾಗಿದ್ದಾರೆ. ಅವ್ರೇನಂದ್ರೆ ಈಗಾಗಲೇ ನಿಮ್ಮದು ಮೆಸೇಜು DC ಮೇಡಮ್ ಅವ್ರ ಮೆಸೇಜು ಗಾಂಧಿಗಂಜ್ ಠಾಣೆಗೆ ಫಾರ್ವರ್ಡ್ ಮಾಡಿದ್ದಾರೆ. ಎಲ್ಲ ಬಂದೋಬಸ್ತಾಗಿದ್ದಾರೆ. ಯಾರೋ ಇವತ್ತು ನಟರು ಬಂದಾರಂತ ಅದಕ್ಕೆಲ್ಲ ಬಂದೋಬಸ್ತಾಗಿದ್ದಾರೆ. ನೀವು ಗಾಂಧಿಗಂಜ್ ಠಾಣೆಗೆ ಹೋಗ್ರಿ, ಆನಂದರಾವ್ ಸರ್ಕಲ್ ಸಾಹೇಬ್ರು ಇದ್ದಾರೆ, ಅವರೇ ನಿಮ್ಮದೆಲ್ಲ ಇಶ್ಯೂಸ್ ರಿಮೂವ್ ಮಾಡಿಸ್ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಮತ್ತೆಲ್ಲ ಸಂತ್ರಸ್ತರಿಗೆಲ್ಲ ಕರ್ಕೊಂಡು ನಾವಿಲ್ಲಿ ಬಂದೀವಿ. ಇಲ್ಲಿ ತನಕ ಮತ್ತು ಸುಮಾರು ಈಗ 1 ತಾಸಾಯಿತು. ಮತ್ತು ಈಗ ಸದ್ಯ ಏನು ಮಾಡ್ಯಾರಂದ್ರೆ ಆನಂದರಾವ್ ಸರ್ಕಲ್ CPI ಗಾಂಧಿಗಂಜ್ ಠಾಣದವರು ಅವ್ರು ಏನು ಮಾಡ್ಯಾರಂದ್ರೆ ನಾನು ಬಂದೋಬಸ್ತ್ನಲ್ಲಿ ಬ್ಯುಸಿ ಇದ್ದೀನಿ, ನೀವೊಂದು ಕೆಲಸ ಮಾಡಿರಿ, ಆಯಾ ಎಲ್ಲೆಲ್ಲಿ ಯಾವ ಊರಿನಲ್ಲಿ ಬೀಗ ಹಾಕಿದಾರೆ ಅದು ಯಾವ ಠಾಣ ಬರ್ತದೆ ಅವರು ಸಿಬ್ಬಂದಿ ಏನು ಸಂತ್ರಸ್ತರು ಹೇಳ್ತಾ ಇದ್ರಿ ಅವ್ರಿಗೆ ಇಲ್ಲಿ ಠಾಣಕ್ಕೆ ಕಳಿಸಿ ನಾನು ನಂಬರ್ ಕೊಟ್ಟು ಕಳಿಸ್ರಿ. ಅಲ್ಲಿಂದ ಹೋಗಿ ಆ ಠಾಣಕ್ಕೆ ಹೋಗಿ ಯಾವ ಪೊಲೀಸರು ಅವ್ರಿಗೆ ಮಾತಾಡ್ಲಕ್ಕೆ ಕೊಡ್ರಿ, ನಾನು ಮಾತಾಡಿಸಿ ಆ ಸಂತ್ರಸ್ತರಿಗೆ ಮತ್ತು ಪೊಲೀಸರಿಗೆ ಕಳಿಸ್ತೀನಿ. ಅವ್ರು ಬೀಗ ತೆಗಿಲಕ್ಕೆ ರಿಮೂವ್ ಮಾಡ್ತೀನಿ. ಅವ್ರು ಮತ್ತೆ ಏನರ ಆ್ಯಕ್ಷನ್ ಸ್ಮಾಲ್ ಬ್ಯಾಂಕ್ದವ್ರು ಏನರ ಆ್ಯಕ್ಷನ್ ಮಾಡಿದ್ರು ಅಥವಾ ಏನರ ನಿಮ್ಮ ಎಗ್ನೆಸ್ಟ್ ಏನರ ಮಾಡಿದ್ರು ಅಂದ್ರೆ ನಾವು ನಿಮ್ಗೆ ಸಹಕಾರ ಮಾಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಸಿಬ್ಬಂದಿಗಳಿಗೆ ಏನಂತಂದ್ರೆ ಅವರವರು ಸಂಬಂಧಪಟ್ಟ ಠಾಣೆಗೆ ನಾವು ಹೋಗಂತ ಹೇಳ್ತಾ ಇದ್ದೀವಿ. ಮತ್ತು ಅವ್ರಿಗೆ ನೇರವಾಗಿ ನಂಬರ್ ಕೊಡ್ತಾಯಿದ್ವಿ. CPI ಸರ್ ಏನು ಹೇಳಿದಾರೆ ನಾನು ನಂಬರ್ ಕೊಟ್ಟು ಕಳಿಸಿ ಕಡ್ಡಾಯವಾಗಿ ಯಾರ್ಯಾರು ಹೋಗ್ತಾ ಇದ್ದಾರೆ ಯಾವ ಮನೆ ಬೀಗ ಅವ ಆ ಊರಿಗೆಲ್ಲ ನಾನು ಅವ್ರ ಸಂತ್ರಸ್ತರಿಗೆ ನಂಬರ್ ಕೊಟ್ಟು ಕಳಿಸ್ರಿ. ಆ ಠಾಣಾ ವ್ಯಾಪ್ತಿದಾಗ ಹೋಗಿ ಆ ಪೊಲೀಸರು ಯಾರ್ಯಾಕೆ ಇರಲಿ, ಅಲ್ಲಿ PSI ಇರಲಿ, SI ಇರಲಿ ಅಥವಾ ಕಾನ್ಸ್ಟೇಬಲ್ ಇರಲಿ ನನಗೆ ಮಾತಾಡಿದ್ರೆ ಅಂತ ಹೇಳಿದ್ದಾರೆ. ಅದು ಈಗ ನಾನು ಅದೇ ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲರಿಗೆ ನಂಬರ್ ಕೊಡ್ತೀನಿ. ನಂಬರ್ ಕೊಟ್ಟು ಅವ್ರವ್ರ ಸಮಸ್ಯೆ ಬಗೆಹರಿಸ್ಕೊಳ್ತಾರೆ. ಅದಕ್ಕೆ ನಾವು ವಿಶೇಷವಾಗಿ ಮಾನ್ಯ ಜಿಲ್ಲಾಡಳಿತ DC ಅವರಿಗೆ ಮತ್ತು ಪ್ರದೀಪ್ ಕುಂಟೆ ಸರ್ ಅವರಿಗೆ ಮತ್ತು ಆನಂದರಾವ್ ಸರ್ಕಲ್ಲು ಮತ್ತು ನಮ್ಮ ಸಹಕಾರ ಮಾಡಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮೆಲ್ಲ ಎಂಟರ್ ಟೀಮ್ಗೆ ಮತ್ತೊಂದು ಸರ್ತಿ ನಾವು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಒಂದು ಒಳ್ಳೆ ರೀತಿಯಿಂದ ನೊಂದ ಕುಟುಂಬಗಳಿಗೆ ಇವತ್ತು ಸಹಕಾರ ಆಗಿದೆ. ಯಾಕಂದ್ರೆ ನಾಳೆ ಫೆಸ್ಟಿವಲ್ ಇದೆ, ಕ್ರಿಸ್ಮಸ್ ಫೆಸ್ಟಿವಲ್ ಇದೆ ಮತ್ತು ಅವ್ರ ಮನೆಗೆ ಹೋಗ್ಲಿಕ್ಕೆ ಜಿಲ್ಲಾಡಳಿತ ಕ್ರಮ ತೊಗೊಂಡದ. ಅದಕ್ಕೆ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಇದು ಆದಷ್ಟು ಜಲ್ದಿ ಅವ್ರ ಮನೆ ಏನು ಬೀಗ ಜಡಿದಾರೆ ಅದು ರಿಮೂವ್ ಆಗ್ಲಿಕ್ಕಂತ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತೀನಿ. ಆದಷ್ಟು ಆಡಳಿತ ಇದ್ರ ಬಗ್ಗೆ ಕ್ರಮ ತಗೋಬೇಕು. ಮತ್ತು ಇನ್ನೊಂದು ವಿಶೇಷವಾಗಿ ಎಷ್ಟು ಜನರಿಗೆ ವಂಚನೆ ಮಾಡಿದ್ದಾರೆ ಜನಸ್ಮಾಲ್ ಬ್ಯಾಂಕ್ದವರು ಅವರೆಲ್ಲ ಈಗ ಇದು ಒಂದು ಲೈವ್ ನೋಡ್ಕೊಂಡು ಅಮೌಂಟ್ ರಿಟರ್ನ್ ಆಗ್ತಾ ಇದ್ದಾರೆ. ಯಾವ ಮನೆದವ್ರ ಬಳಿ ರೊಕ್ಕ ತೊಗೊಂಡಿದ್ದಾರೆ, ದುಡ್ಡು ತೊಗೊಂಡಿದ್ದಾರೆ, ಅವರೆಲ್ಲರೂ ನಮ್ಮದು ಫೇಸ್ಬುಕ್ನಲ್ಲಿ ಕಮೆಂಟ್ಸ್ ಆಗ್ತಾಯಿದ್ದಾರೆ, ನಾವು ವಂಚನೆ ಮಾಡಿದ್ದಾರೆ, ನಾವು ಕೂಡ ಇದಕ್ಕೆ ವಂಚನೆ ಒಳಗಾಗಿದ್ದೇವೆ ಅಂತ ಅದನ್ನು ಹೇಳ್ತಿದ್ರೆ. ಅದಕ್ಕೆ ಆಡಳಿತಕ್ಕೆ ನಾವು ಒಂದು ಮನವಿಯನ್ನು ಮಾಡ್ತೀವಿ. ಈ ಜನಸ್ಮಾಲ್ ಬ್ಯಾಂಕ್ ಏನು ಇದೆ ಅದರದ್ದು ಎಲ್ಲ ರೀತಿಯ ದಾಖಲಾತಿಗಳು ಪರಿಶೀಲನೆ ಮಾಡಬೇಕು. ಮತ್ತು ಆಡಳಿತದಲ್ಲಿ ಯಾವ ಸಿಬ್ಬಂದಿಗಳು ಜನರನ್ನು ವಂಚಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಕಠಿಣವಾದ ಕ್ರಮಗಳು ತೊಗೊಂಡು ಮ್ಯಾನೇಜರ್ಗಳು ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಅದು ಬಿಸ್ನೆಸ್ ಲೋನ್ ಇರಲಿ, ಮಾರ್ಟಿಗೇಜ್ ಲೋನ್ ಇರಲಿ, ಅವ್ರ ಮೇಲೆ ಸೂಕ್ತವಾದ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಬೇಕಂತಂದು ನಮ್ಮದೊಂದು ಮನವಿದ ಆಗ್ರಹ ಅದ. ಸತ್ಸಂಗದಿಂದ ನಿಮ್ಮ ದೃಷ್ಟಿ, ಮಾತು ಮತ್ತು ಆಲೋಚನಾ ಶಕ್ತಿ ಹೆಚ್ಚಾಗುತ್ತದೆ ಎಂದು ಜಹೀರಾಬಾದ್ ತಾಲೂಕಿನ ಮಲ್ಲಯ್ಯಗಿರಿ, ದೇಗಲ್ಮಡಿ ಮತ್ತು ಬಸವ ಕಲ್ಯಾಣ ಆಶ್ರಮದ ಪೀಠಾಧಿಪತಿ ಬಸವಲಿಂಗ ಅವಧೂತರು ನುಡಿದರು. ಅವರು ಭಾಲ್ಕಿ ತಾಲೂಕು ಖಟಕ್ಚಿಂಚೋಳಿ ಗ್ರಾಮದ ಬಸವೇಶ್ವರ ವೃತ್ತದ ಬಳಿ ಬೃಹತ್ ಪ್ರವಚನ ಮತ್ತು ಸಂಗೀತ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು. ಈ ಕಾರ್ಯಕ್ರಮದಿಂದ ನಿಮ್ಮೊಳಗಿನ ಕಲ್ಮಶ, ಸಮಾಜದಲ್ಲಿನ ಜಾಗೃತಿ, ಹೇಗೆ ಬದುಕಬೇಕೆಂಬುದು ತಿಳಿಸಿಕೊಡುತ್ತದೆ ಎಂದರು. ನಿಮ್ಮ ಕೆಲಸ ಕಾರ್ಯ, ಒತ್ತಡ ಜೀವನದಿಂದಾಗಿ ಮಾನಸಿಕ ನೆಮ್ಮದಿ ಕಳೆದುಕೊಂಡು ಅನಾರೋಗ್ಯಕ್ಕೆ ತುತ್ತಾಗುತ್ತಿರುವುದು ವಿಪರ್ಯಾಸದ ಸಂಗಾತಿಯಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದರು. ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ಧಾರೆ ಎರೆಯಬೇಕೆಂದು ಜನ್ಮದಿನದ ನೆಪದಲ್ಲಿ ಮಕ್ಕಳಾದವರು ವೆಚ್ಚ ಮಾಡಿ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ಅದನ್ನು ಪೋಷಕರು ತಡೆಯಬೇಕು ಎಂದು ಕಿವಿಮಾತು ಹೇಳಿದರು. ಎಲ್ಲರೂ ಆಸ್ತಿ ಅಂತಸ್ತು ಗಳಿಸುವ ಭರಾಟೆಯಲ್ಲಿ ಮಾನಸಿಕ ಸುಖ ಶಾಂತಿ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಬಿಡುವಿನ ಸಮಯದಲ್ಲಿ ತಮ್ಮ ಕುಟುಂಬ ಸದಸ್ಯರೊಂದಿಗೆ ಬೆರೆತು ಸಮಯ ಕಳೆಯಬೇಕೆಂದು ತಿಳಿಸಿದ್ದರು. ನನಗೆ ಯಾರೂ ಎಲ್ಲ ಎಂದು ನೀನು ಕೊರಗಬೇಡ ಎಂದು ಹಾಡು ಹಾಡಿ ಭಕ್ತರನ್ನ ಆಧ್ಯಾತ್ಮಿಕ ಕಡೆ ತೆಗೆದುಕೊಂಡು ಹೋದರು. ಮೊದಲಿಗೆ ಅಲಂಕೃತ ಸಾರೋಟಿನಲ್ಲಿ ಶ್ರೀಗಳು ಆಸೀನರಾದಂತೆ ಜನರು ದರ್ಶನ ಪಡೆಯಲು ಮುಗಿಬಿದ್ದರು. ದೃಶ್ಯ ಕಂಡುಬಂದು ಮೆರವಣಿಗೆಯು
ಬಸವೇಶ್ವರ ವೃತ್ತದಿಂದ ಮುಂದೆ ಸಾಗಿದ್ದಂತೆಲ್ಲ ಜನರು ರಸ್ತೆಯ ಪಕ್ಕದಲ್ಲಿ ಸಾಲಾಗಿ ನಿಂತರು. ಅಲ್ಲದೆ ಕೆಲವರು ಮನೆಗಳ ಮೇಲ್ಛಾವಣಿಯ ಮೇಲೆ ಕುಳಿತು ಶ್ರೀಗಳನ್ನ ನೋಡುತ್ತಾ ಶ್ರದ್ಧೆ ಭಕ್ತಿ ವಿನಯದಿಂದ ಕೈಮುಗಿದು ನಮಸ್ಕರಿಸಿದ್ದರು. ಮೆರವಣಿಗೆಯಲ್ಲಿ ಹಲಗೆ, ಡೊಳ್ಳು ಕುಣಿತ, ಕಳಸ ಹೊತ್ತ ಮಹಿಳೆಯರು, ಮಕ್ಕಳ ಕೋಲಾಟ ಸೇರಿದಂತೆ ಇನ್ನಿತರ ಕಲಾ ತಂಡಗಳು ನೋಡುಗರ ಮನ ತಣಿಸಿದ್ದವು. ಯುವಕರು, ಮಕ್ಕಳು ಡಿಜೆ ಹಾಡಿಗೆ ಹೆಜ್ಜೆ ಹಾಕಿದ್ದರು. ಬೆಳಗ್ಗೆಯಿಂದಲೇ ಪ್ರಸಾದ ವ್ಯವಸ್ಥೆ ಸ್ವಾಗತ ಸಮಿತಿ ಅವರು ಮಾಡಿದ್ದರು. ಪ್ರಮುಖರಾದ ಖ್ಯಾತ ವಕೀಲ್ ಗಂಗಾಧರ್ ಮಜ್ಗೆ, ಎಂಜಿಎಸ್ಎಸ್ಕೆ ನಿರ್ದೇಶಕ ಮಲ್ಲಿಕಾರ್ಜುನ್ ಪಾಟೀಲ್ ಮುಗ್ನೂರ್, ವಿಜಯ್ ಕುಮಾರ್ ಕಡ್ಗಂಚಿ, ಸಿದ್ದಯ್ಯ ಸ್ವಾಮಿ, ಶಿವು ಉಮರ್ಗೆ, ಕಲ್ಲಪ್ಪ ರೆಡ್ಡರ್, ಧನರಾಜ್ ಸಿರಸ್ಗೆ, ದತ್ತು ಬಾವಿದೊಡ್ಡೆ, ಶಿವು ಹೊನ್ನಳ್ಳಿ, ನರಸಪ್ಪ ಮೋರೆ, ಸಂತೋಷ್ ಸಿರಸ್ಗೆ, ನಾಗಯ್ಯ ಸ್ವಾಮಿ, ವಿಶ್ವನಾಥ್ ಬಿರಾದರ್ ಮೊದಲಾದವರು ಇದ್ದರು. ವಿರಾಟ್ ವಿಶ್ವ ಗ್ಲೋಬಲ್ ಫೌಂಡೇಶನ್ ಬೆಂಗಳೂರು ಹಾಗೂ ಬೀದರ್ ಜಿಲ್ಲೆಯ ವಿಶ್ವಕರ್ಮ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅಗ್ರಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ನಗರದ ಚೌಳಿ ರಸ್ತೆ ವಿಶ್ವಕರ್ಮ ಭವನ ನೌಬಾದ್ ಬೀದರ್ನಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ವಿಶ್ರಾಂತ ಕಾರ್ಯದರ್ಶಿಗಳಾದ ಕೆಎಸ್ ಪ್ರಭಾಕರ್ ಅವರು ಉದ್ಘಾಟಿಸಿದ್ದರು. ಸಮಾರಂಭದಲ್ಲಿ ಸಂತೋಷ್ ಬಡಿಗೆ, ತಹಶೀಲ್ದಾರ್ ಮಂಜುನಾಥ್ ಪಾಂಚಾಳ್, ಎ ರಾಜೇಶ್, ಸುಲೋಚನಾ, ಸಂಜೀವ್ ಕುಮಾರ್ ಸೋನಾರ್, ಎಂಜಿಎಸ್ಎಸ್ಕೆ ನಿರ್ದೇಶಕರು ಕೆಎಲ್ ಬಡಿಗೇರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಪ್ರತಿಭಾವಂತರನ್ನು ಈ ಸಂದರ್ಭದಲ್ಲಿ ಪುರಸ್ಕರಿಸಿ ಗೌರವಿಸಲಾಯಿತು. ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಶಿಕ್ಷಣ ಹಾಗೂ ಪ್ರತಿಭೆಗಳಿಗೆ ಉತ್ತೇಜನ ನೀಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಅತಿಥಿಗಳು ಅಭಿಪ್ರಾಯಪಟ್ಟರು. ಯಶಸ್ವಿಯಾಗಿ ನಡೆಯಲು ಸಹಕಾರ ನೀಡಿದ ರಘುನಾಥರಾವ್, ಎಂಇಎಸ್ ಬಲ್ಭೀಮರಾವ್ ಚಳಕಾಪುರ್, ವಿಠ್ಠಲರಾವ್ ಬಕ್ಚೌಡಿ, ಶಿವರಾಜ್ ಜಾಮದೂರಿ, ಬಿಕೆ ಬಡಿಗೇರ್, ಮೋನಪ್ಪ ಡಾವರ್ಗಾಂವ್, ಪ್ರಭಾಕರ್, ದತ್ತಾತ್ರಿ ವಿಶ್ವಕರ್ಮ, ಪ್ರಶಾಂತ್ ವಿಶ್ವಕರ್ಮ, ಪಾಂಡುರಂಗ್ ಪಂಚಾಳ್, ಪದ್ಮಾಜಿ ಪೊದೇರ್, ಗೀತಾ ವಿಶ್ವಕರ್ಮ, ಪಾಂಡುರಂಗ್ ಇಸ್ಲಾಂಪುರ್, ದಯಾನಂದ್ ಮೀನ್ಕೇರ, ವೈಜನಾಥ್ ಗುಮ್ಮ, ರಾಮುಲು, ರಮೇಶ್ ಸೋನಾರ್, ಸಿದ್ಧಾರೂಢ್ ನಿಮ್ಮನಹಳ್ಳಿ, ಕಾಶಿನಾಥ್ ಚಿಮ್ಕೋಡ್, ನಾರಾಯಣ್ ಕೌಡ್ಗಾಂವ್ ಸೇರಿದಂತೆ ಎಲ್ಲರಿಗೂ ಧರ್ಮವರ್ಧನಿ ಸಂಘದ ಅಧ್ಯಕ್ಷರು ಹಾಗೂ ವಿರಾಟ್ ವಿಶ್ವ ಗ್ಲೋಬಲ್ ಫೌಂಡೇಶನ್ ಬೀದರ್ನ ಸಂಯೋಜಕರಾದ ಶ್ರೀನಿವಾಸ್ ವಿಶ್ವಕರ್ಮ ಮೇಳ್ಕುಂದ ಅವರು ಕೃತಜ್ಞತೆ ಸಲ್ಲಿಸಿದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.